ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಓಲವಾಡಿ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ. ಗ್ರಾಮ ಸಭೆಯಲ್ಲಿ ವಿವಿಧ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ. ಗ್ರಾಮಗಳ ಸ್ವಚ್ಛತೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಅನುಷ್ಠಾನಗೊಳ್ಳಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಶಿವಣ್ಣ ತಿಳಿಸಿದರು. ಸದರಿ ಗ್ರಾಮದಲ್ಲಿ ಇಂದು ನಡೆದ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು, ಪಂಚಾಯಿತಿಗೆ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿರುವುದು ಶ್ಲಾಘನೀಯ ಎಂದರು. ಗ್ರಾಮ ಸಭೆಯಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ, ನೈರ್ಮಲ್ಯ, ಕುಡಿಯುವ ನೀರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಬಡವರ ಕಲ್ಯಾಣ ಯೋಜನೆಗಳು, ವಿದ್ಯುತ್, ಅರಣ್ಯ, ಕಂದಾಯ, ಪಶುಪಾಲನೆ ಸೇರಿದಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿ ಯೋಜನೆಗಳ ಅನುಷ್ಠಾನ, ಫಲಾನುಭವಿಗಳ ಆಯ್ಕೆ ಮತ್ತು ಗ್ರಾಮದ ಒಟ್ಟಾರೆ ಅಭಿವೃದ್ಧಿಗೆ ಬೇಕಾದ ಕಾರ್ಯಕ್ರಮಗಳನ್ನು ರೂಪಿಸಲು ಈ ಸಭೆ ಮುಖ್ಯವಾಗಿದೆ. ಆದ್ದರಿಂದ ಗ್ರಾಮಸ್ಥರು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರತ್ನಮ್ಮ, ಉಪಾಧ್ಯಕ್ಷ ಸವಿತಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಜಿ ರಾಜೇಶ್, ಎಆರ್ಕೆವಿ ರವಿ, ಅಶೋಕ್ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಭದ್ರಾರೆಡ್ಡಿ, ಸ್ವಾಮಿ, ಅಶ್ವಥ್ ರೆಡ್ಡಿ, ಗಿಡ್ಡಪ್ಪ, ಅಂಜನಪ್ಪ, ರತ್ನಮ್ಮ, ರಾಮಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಣಿಕಂಠ ಸೇರಿದಂತೆ ಮತ್ತಿತರರು ಇದ್ದರು. ಕಾಮಗಾರಿ, ಓಲವಾಡಿ ಗ್ರಾಮದ ಬಸ್ ನಿಲ್ದಾಣ ಕಾಮಗಾರಿ, ಓಲವಾಡಿ ಗ್ರಾಮದ ಶಾಲೆಯಲ್ಲಿ ಮೈದಾನ ಅಭಿವೃದ್ಧಿ ಕಾಮಗಾರಿ, ಓಲವಾಡಿ ಗ್ರಾಮದ ಲಕ್ಷ್ಮಣ್ ಮನೆಯಿಂದ ಗ್ರಾಮ ಪಂಚಾಯಿತಿವರೆಗೂ ರಸ್ತೆ ಕಾಮಗಾರಿ, ಓಲವಾಡಿ ಗ್ರಾಮದ ಶಾಲೆಯಿಂದ ವೆಂಕಟರಮಣ ಅಂಗಡಿವರೆಗೂ ಅಭಿವೃದ್ಧಿ ಅಧಿಕಾರಿಗಳು ನೆಕ್ಸ್ಟ್ ಇದ್ರ ಮೇಲೆ ನೀವು ಇದ್ರ ಬಗ್ಗೆ ಇನ್ನೇನಾದ್ರೂ ಇದ್ರೆ ಇದು ನೀವು ರೆಕಾರ್ಡ್ ಮಾಡಿ ನೀವು ಒಂದು ಮುದ್ರೆ ಇವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬರೀಬೇಕು, ಜಡ್ಪಿಗೆ ಬರೀಬೇಕು. ಅದೆಲ್ಲ ಅವ್ರು ಯಾರು ಹೇಳ್ತಾರೋ ಅದು ಬರುತ್ತೆ. ಗುಣಿ ಮುಚ್ಚೋದಕ್ಕೆ ಇಮಿಡಿಯೇಟ್ 3 ತಿಂಗಳಾಗ್ತದೆ. ಯೋಜನಾ ವರದಿ ಬಗ್ಗೆ ಇದು ನನಗೆ ಅವಶ್ಯವಾದಂಥ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಇನ್ನು ತಮ್ಮ ಕಡೆಯಿಂದ ಬಂದಿರೋ ನಮಗೆ GPS ಹೆಡ್ ಕೌಂಟ್ ಇರಬೇಕು, ಕಾಮಗಾರಿ ಪ್ರತಿ ಆಗಬೇಕು ಸರ್. ಮೇನ್ ಇಂಪಾರ್ಟೆಂಟ್ ಅಷ್ಟೇ. GPS ಆಗಬೇಕು. GPS ಸಹಕಾರ ಕೊಟ್ಟರೆ ನೀವು ಕಾಮಗಾರಿ ಪ್ರಗತಿ ಮಾಡೋದಕ್ಕೆ ಯಾವುದೂ ತಕರಾರು ಇರಲ್ಲ ನಮ್ಮೂರಲ್ಲಿ ಕಸ ಜಾಸ್ತಿ ಆಗೋದು. ಸರ್, ಕಸ ಎತ್ತೋದಕ್ಕೆ ಗಾಡಿ ಇದೆ, ಎಲ್ಲ ಇದೆ. ಕಸ ಎತ್ತಿ ಇಲ್ಲಿ ನೋಡಿ, ಪಂಚಾಯತಿ ಮೇನ್ ರೋಡ್ ಹೋಗೋದು, ಆ ಪಂಚಾಯತಿ ಮೇನ್ ರೋಡ್ ಫುಲ್ ಎಲ್ಲ ಕಸನೇ ಮಾಡಿರೋದು. ಆದರೆ A1 ಪಂಚಾಯತಿ ಇಲ್ಲಿ ನಿಮ್ಮ ಪಂಚಾಯತಿಗೆ ಹೋಗ್ತಕ್ಕಂಥ ಮುಖ್ಯ ವಿಷಯ ಲೆಟರ್ ಬರೆದು ಈ ಗುಣಿ ಮುಚ್ಚೋ ಕಾರ್ಯಕ್ರಮನ ನಿಮ್ಮ ಮುಖಾಂತರ ನಮಗೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ. ಈ ಸಭೆ ಮುಖಾಂತರ ಗುಣಿ ಮುಚ್ಚೋದಕ್ಕೆ ಕರೆಂಟ್ ಬಂದಂಗಿದೆ ನೋಡಿ, ಗುಣಿ ಮುಚ್ಚೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಸಂತೋಷ ದಿನ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯತಿ ಸುಮಾರು 5 ವರ್ಷಗಳಿಂದ ನಾವು ಈ ಗ್ರಾಮ ಪಂಚಾಯತ್ ಕೆಲಸ ಮಾಡಿದ್ವಿ. ಈ ನಾಳೆ ತಿಂಗಳಿಗೆ ಎಂಡ್ ಆಗ್ತದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ಬಂದಿದೆ. ಅದಕ್ಕೆ ಇವತ್ತು ನಾವು ಎಲ್ಲ ಸಂತೋಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾವ ವರ್ಷದಲ್ಲಿ 2005-6 ಮಾಡ್ಕೊಂತೀವಿ. ಅಲ್ಲ, ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವೇನೋ ಮಾಡ್ಕೊಂತೀವಿ. 2ನೇ ತಾರೀಕು ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನ ನಾವು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಆಯೋಜಿಸ್ತೀವಿ. ಇವ್ರನ್ನ ಗುತ್ತಿಗೆದಾರ ಕರೆಸ್ತೀವಿ. ಆಗಿದ್ರೆ ಅದಕ್ಕೆ ಡ್ರೈವರ್ ಇದ್ದಾರೆ ಸರ್, 2 ಹೆಣ್ಮಕ್ಳು ಟ್ರೈನಿಂಗ್ ಆಗಿದೆ, ಅವ್ರು ರೆಡಿ ಇದ್ದಾರೆ. ನಮ್ಗೆ ಇಲ್ಲಿ ಸಮಸ್ಯೆ ಏನಾಗಿದೆ, ನಮ್ಗೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. 2 ಎಕರೆ ಜಾಗ ಬೇರೆ ಜಾಗ ತಗೊಳ್ಳಿ ಸರ್. ಅದೇ ಡಿಸ್ಪ್ಯೂಟ್ ಇರೋದೇ ಯಾಕೆ ತಗೊಂತೀರಾ? ಅಲ್ಲಣ್ಣ, ಹೇಳಿದ್ದೀನಿ. ಇವಾಗ ನಮ್ಮ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ದಂಡಿ ಆಗಿದೆ. ಸ್ಕೂಲ್ಗಳು ಬಳಸಂಗಿಲ್ಲ ಸರ್. ಕೆರೆ ಇದಲ್ಲ ಸರ್, ಬೇರೆ ಏನಿದೆ ಅಲ್ವಾ? ಇವಾಗ ಪಂಚಾಯತಿ ಪಕ್ಕದಲ್ಲೇ ಇದೆ ಅಲ್ವಾ? ಅದು ನೀಟಾಗಿ ಮಾಡ್ಕೊಂಡು ರೆಡಿ ಮಾಡಿ ಊರಲ್ಲಿ ಕಸ ಪಕ್ಕದಲ್ಲಿ ಹಾಕಿ. ಇನ್ನೂ ಜಾಗ ಇದೆ ಅಲ್ವಾ? ನನಗೆ ಪಾಣಿ ಕೊಡಿ ಸರ್, ನಾವು ಪ್ರಪೋಸಲ್ ಕಳಿಸ್ತೀವಿ. ಗೌರ್ಮೆಂಟ್ ಜಾಗ ಜಮೀನಿದೆ ಸರ್ಕಾರದ್ದು. ಅದು ಇವರು ಕುರುಮಾಳ ಒಂದು ಕಡೆ ಸರ್ವೆ ನಂಬರ್ ಒಂದು ಹೇಳಿದ್ರೆ ನಾನು ಪ್ರಪೋಸಲ್ ಇವತ್ತೇ ಸರ್ವೆ ನಂಬರ್ ಎಂತ ಆ ಸರ್ವೆ ನಂಬರ್ ಒಂದು ಹೇಳಿ. ಶೆಡ್ ಕಾಮಗಾರಿ, ಗೋಪಸಂದ್ರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ, ಗೋಪಸಂದ್ರ ಗ್ರಾಮದ ಹಳೆ ಡೈರಿ ಹತ್ತಿರದಿಂದ ಲಘುಮರೆಡ್ಡಿ ಮನೆಯವರೆಗೂ ಮಣ್ಣು ರಸ್ತೆ ಕಾಮಗಾರಿ, ಗೋಪಸಂದ್ರ ಗ್ರಾಮದ ಮಜ್ರಾ ಮಿನಿ ಕಂಬಲಲ್ಲಿ ಗ್ರಾಮದಲ್ಲಿ ಅಂಗನವಾಡಿ
ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿ, ಗೋಪಚಂದ್ರ ಗ್ರಾಮದ ಶ್ರೀನಿವಾಸ ರೆಡ್ಡಿ ಮನೆ ಹತ್ತಿರದಿಂದ ಮುಖ್ಯ ರಸ್ತೆವರೆಗೂ ಸಿಮೆಂಟ್ ಚರಂಡಿ ಕಾಮಗಾರಿ, ಗೋಪಚಂದ್ರ ಗ್ರಾಮದ ಸರ್ಕಾರಿ ಶಾಲೆಯಿಂದ ಅಂಗನವಾಡಿವರೆಗೂ ಬಾಕ್ಸ್ ಟೈಪ್ ಚರಂಡಿ ಕಾಮಗಾರಿ, ಗೋಪಚಂದ್ರ ಗ್ರಾಮದ ಸುಬ್ರಹ್ಮಣ್ಯ ಜಾಗದಿಂದ ಅಂಗನವಾಡಿ ಶಾಲೆಯವರೆಗೆ ಚರಂಡಿ ಮತ್ತು ಮೋರಿ ಕಾಮಗಾರಿ, ಗೋಪಚಂದ್ರ ಗ್ರಾಮದ ಹಳೆ ಡೈರಿ ಹತ್ತಿರದಿಂದ ಲಘುಮರೆಡ್ಡಿ ಮನೆಯವರೆಗೂ ರಸ್ತೆ ಕಾಮಗಾರಿ, ಗೋಪಚಂದ್ರ ಗ್ರಾಮದ ವೆಂಕಟಪ್ಪ ಮನೆಯಿಂದ ರಮೇಶ್ ಮನೆಯವರೆಗೂ ಚರಂಡಿ ಕಾಮಗಾರಿ. చేయాల్సిందే ఏమేం కానూన్లు అట్లా చెప్పండి జనాలు తెల్లనే పాప ಈ ರೋಡ್ಗೋಸ್ಕರನೇ ಇವ್ರು ಸೊ ಅದನ್ನ ಮಾಡಿಬಿಟ್ಟು ನಾವು ಇಮಿಡಿಯೇಟ್ಲಿ ಬಟ್ ಏನು ನಿಮಗೆ ವರ್ಕ್ ಯಾಕೆ ಇದು ಅಪ್ರೂವಲ್ ಆದ್ಮೇಲೆ ಟೆಂಡರ್ ಟೆಂಡರ್ಗೆ ಮಿನಿಮಮ್ ಟೈಮು 45 ಡೇಸ್ ಟೈಮ್ ಆ ಇವ್ಯಾಲ್ಯೂಯೇಷನ್ ಆಗಿ ಸ್ಟಾರ್ಟ್ ಮಾಡಬೇಕು. ಈ ಕಾರ್ಯಕ್ರಮದ ಚಿಕ್ಕಬಳ್ಳಾಪುರದ 5 ವಿಧಾನಸಭಾ ಕ್ಷೇತ್ರಗಳಿವೆ. ಅದರಲ್ಲಿ ಮೊದಲನೇದಾಗಿ ಚಿಂತಾಮಣಿನ ತಗೊಂಡಿದ್ದೀವಿ. ಅದರಲ್ಲೂ ಪ್ರಯಾರಿಟಿ ಫಸ್ಟ್ ಕೊಟ್ಟಿರೋದು ತುಂಬಾ A1 ಟೌನ್ಗೆ ಸುಮಾರು ಶನಿವಾರ ನೀವು ಮಧ್ಯಾಹ್ನ ಬಂದಿ, ಭಾನುವಾರ ಸಾಯಂಕಾಲ ಟೊಮೆಟೊ ಮಾರ್ಕೆಟ್ ಹೋಗ್ತಕ್ಕಂಥ ಗಾಡಿ ಎಷ್ಟು ಟನ್ನೇಜ್ ಹೋಗುತ್ತೆ ಏನೋ ಅವರೇ ಇದ್ದಾರೆ ಕೇಳಿ. ಟನ್ನೇಜ್ ರೋಡಲ್ಲೇ ಜಾಸ್ತಿ ಹೋಗುತ್ತೆ, ಟೊಮೆಟೊ ಹೋಗೋದೆಲ್ಲ ನಮ್ಮ ರೋಡಲ್ಲೇ ಜಾಸ್ತಿ 90%. ಮಾತಾಡಿ. 5 ವರ್ಷಗಳಿಂದ ಉಳುವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹೊಂದಾಣಿಕೆಯಿಂದ ಕೆಲಸಗಳು ಮಾಡಿ ಒಂದು ಅಭಿವೃದ್ಧಿ ದಿಟ್ಟಿನಲ್ಲಿ ಸಮತೋಲಮುಖವಾಗಿ ಅಭಿವೃದ್ಧಿಪಡಿಸ್ಕೊಂಡು ಹೋಗಿರುತ್ತೇವೆ. ಹಾಗೂ ಎಲ್ಲರ ಒಂದು ಕಾರ್ಯಕ್ಷಮತೆಯಿಂದ ಎಲ್ಲ 20 ಜನರ ಕಾರ್ಯಕ್ಷಮತೆಯಿಂದ ನಮ್ಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿರೋದು ಬಹಳ ಸಂತೋಷ ತಂದಿದೆ. ಹಾಗಾಗಿ ನಾನು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಂಥ ಜನಗಳು, ಪ್ರತಿನಿಧಿಗಳು ಹಾಗೂ ಉಳುವಾಡಿ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳ ಜನಗಳಿಗೂ, ಪ್ರತಿನಿಧಿಗಳಿಗೂ, ಹಿತೈಷಿಗಳಿಗೂ, ಹಿರಿಯರಿಗೂ ಎಲ್ಲರಿಗೂ ಹೊಂದಿಸ್ತಾ ನಾನು ಒಂದು ಅಭಿವೃದ್ಧಿ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಏನು ನೀವು ಯಾವ ಹಣ ತರ್ತಿರೋ, ನೀವು 1 ಅಕೌಂಟಲ್ಲಿ ಖರ್ಚು ಮಾಡ್ತಿರೋ ಏನೋ, ನಮಗೆ ಕುಡಿಯೋ ನೀರು ಊರಿಗೆ ಸರಬರಾಜು ಆಗ್ತಕ್ಕಂಥ 25,000 ಲೀಟರ್ ಸರ್ ಭದ್ರೇಗೌಡ ಆ ಕುಡಿಯೋ ನೀರು ಸುಮಾರು ವರ್ಷಗಳಿಂದ ಹೇಳ್ತಾ ಇದೀವಿ. ಅದರಲ್ಲಿ ಕಸಾನೂ ಬರ್ತಾ ಇದೆ. ನಾವು ಖುದ್ದ ನೋಡಿದೀವಿ, ಲೆಟ್ರಿನ್ಗೆ ಹೋಗಿ ಅಲ್ಲಿ ನೀರು ಲೀಕೇಜ್ ಇರ್ತಕ್ಕಂಥ ನೀರನ್ನ ತೊಳ್ಕೊಂಡಿರ್ತಕ್ಕಂಥದ್ದು, ಆ ಭಾಷೆ ಉಪಯೋಗಿಸ್ಬಾರ್ದು, ತೊಳ್ಕೊಳ್ತಾ ಇರ್ತಕ್ಕಂಥದ್ದನ್ನ ಕೂಡ ನಾವು ಕಣ್ಣಾರೆ ನೋಡಿದೀವಿ. ನಾವು ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಇದುವರೆಗೂ ಮುಚ್ಚಕ್ಕಾಗಿಲ್ಲ. ನೀವು 1 ವಾರದಲ್ಲೇ ಅದನ್ನ ಕಾಂಪೌಂಡ್ ಹಾಕಿ ಅದ್ರ ಒಳಗಡೆ ಯಾರು ಪ್ರವೇಶ ಮಾಡ್ದಂಗೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಫೆನ್ಸಿಂಗ್ ನಿರ್ಮಾಣ ಕಾಮಗಾರಿ, ಮಾಡಿಕೆರೆ ಗ್ರಾಮದ ಕೆ ಶಿವಾರೆಡ್ಡಿ ಜಮೀನಿನ ಬಳಿ ಮೋರಿ ನಿರ್ಮಾಣ ಕಾಮಗಾರಿ, ಊಲುವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಪಚಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ, ಊಲುವಾಡಿ ಗ್ರಾಮದ ಚಿಂತಮಾಕ್ಲಲ್ಲಿ ಶ್ರೀರಾಮ್ ರೆಡ್ಡಿ ಜಮೀನಿನ ಹತ್ತಿರ ಮೋರಿ ಕಾಮಗಾರಿ, ಊಲುವಾಡಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಸಿಸಿ ರಸ್ತೆ ಕಾಮಗಾರಿ, ಊಲುವಾಡಿ ಗ್ರಾಮದ ಜನರಲ್ ಸ್ಮಶಾನ ಸ್ವಚ್ಛತೆ ಮಾಡುವ ಕಾಮಗಾರಿ, ಊಲುವಾಡಿ ಗ್ರಾಮದ ಸ್ಮಶಾನದಿಂದ ಹೆಬ್ಬರಿಕೆರೆಗೆ ಹೋಗುವ ಕಾಲುವೆ ಹೂಳು ತೆಗೆಯುವ ಕಾಮಗಾರಿ, ಊಲುವಾಡಿ ಗ್ರಾಮದ ತಿಪ್ಪನ್ನ ಮನೆ ಮುಂದೆ ಹಿಂಭಾಗದಿಂದ ಗೌರಮ್ಮ ಮನೆಯವರೆಗೂ ಚರಂಡಿ ಕಾಮಗಾರಿ, ಊಲುವಾಡಿ ಗ್ರಾಮದ ಬೈರೆಡ್ಡಿ ಮನೆ ಮುಂದೆ ಕಲ್ಲು ಮೋರಿ ಕಾಮಗಾರಿ, ಊಲುವಾಡಿ ಗ್ರಾಮದ ಮುನಿವೆಂಕಟೇಶ್ ರೆಡ್ಡಿ ನಿವೇಶನ ಪಕ್ಕದಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆವರೆಗೂ ಕಾಮಗಾರಿ, ಊಲುವಾಡಿ ಗ್ರಾಮದ ಚೌಡೇಶ್ವರಮ್ಮ ದೇವಸ್ಥಾನದ ಮುಂದೆ ಕಾಲುವೆ ಅಭಿವೃದ್ಧಿ ಕಾಮಗಾರಿ, ಹೆಬ್ರಿ ಗ್ರಾಮದ ವೀರಭದ್ರ ಸ್ವಾಮಿ ದೇವಸ್ಥಾನದ ಬಳಿ ಚರಂಡಿ ಕಾಮಗಾರಿ, ಊಲುವಾಡಿ ಗ್ರಾಮದ ಚೌಡೇಶ್ವರಮ್ಮ ದೇವಸ್ಥಾನದ ಮುಂದೆ ಕಾಲುವೆ ಅಭಿವೃದ್ಧಿ ಕಾಮಗಾರಿ, ಊಲುವಾಡಿ ಗ್ರಾಮದ ಮುನಿವೆಂಕಟರೆಡ್ಡಿ ನಿವೇಶನ ಪಕ್ಕದಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆವರೆಗೂ ಮೋರಿ ಕಾಮಗಾರಿ.